ಆತ್ಮೀಯ ಪೋಷಕರೇ, ಈ ಒಂದು ಕತೆ ಪೋಷಕರಿಗಾಗಿ. ಹೌದು, ಯಾರ್ಯಾರು ನಾವು ಪೋಷಕರಾಗಿದ್ದೀವೋ ನಮ್ಮವ್ರಿಗಾಗಿ, ನಮ್ಮಂಥವ್ರಿಗಾಗಿಯೇ ಈ ಒಂದು ಕತೆ. ನಾನು ಈ ಕತೆನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೆ, ಆದರೆ ನನ್ನ ಧ್ವನಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ರೀಚ್ ಮಾಡಿಸುವಂತಹ ಒಂದು ಸಣ್ಣ ಪ್ರಯತ್ನ. ಬನ್ನಿ, ಕತೆನ ಓದ್ತಾ ಹೋಗ್ತೀನಿ, ನೀವು ಕೂಡ ಕೇಳಿಸ್ತಾ ಹೋಗಿ. ಅಪ್ಪ ಗೋಡೆ ಹಿಡಿದುಕೊಂಡು ನಡೀತಾ ಇದ್ರು. ಅವರು ಕೈಯಿಟ್ಟಲ್ಲೆಲ್ಲ ಗೋಡೆ ಮುಸುಕಾಗ್ತಾ ಇತ್ತು. ಇದನ್ನು ನೋಡಿದ ಹೆಂಡತಿ ಮುಖಭಾವ ಬದಲಾಗೋದನ್ನು ನಾನು ಕೂಡ ಗಮನಿಸ್ತಾ ಇದ್ದೆ. ಅದೊಂದು ದಿನ ಎಂದಿನಂತೆ ಅಪ್ಪ ಗೋಡೆಯ ಮೇಲೆ ಕೈ ಇಟ್ಟರು. ಮಂಡಿ ನೋವಿಗೆ ಎಣ್ಣೆ ಹಚ್ಚಿದ್ರು ಅಂತ ಕಾಣಿಸುತ್ತೆ. ಕೈಗುರುತು ಗೋಡೆಯ ಮೇಲೆ ಹಾಗೆಯೇ ಅಂಟಿಕೊಂಡಿತು. ಹೆಂಡತಿ ಒಳಗಡೆ ಬಂದು ನನ್ನೊಡನೆ ರೇಗಿಯೇ ಬಿಟ್ಲು. ನನಗೂ ಕೂಡ ಏನಾಗಿತ್ತು ಏನೋ. ಅಪ್ಪನ ರೂಮ್ಗೆ ಹೋಗಿ, ಅಪ್ಪ ನಡೆಯುವಾಗ ಗೋಡೆನ ಹಿಡಿದಂಗೆ ನಡೆಯೋದನ್ನ ಪ್ರಯತ್ನಿಸಬಾರ್ದ ಅಂತ ರೇಗಿಯೇ ಬಿಟ್ಟೆ. ನನ್ನ ಧ್ವನಿಯಲ್ಲಿ ಅಸಹನೆ ಅತಿಯಾಯಿತು ಅನಿಸುತ್ತೆ. ಅಪ್ಪ ನನ್ನ ಕಡೆ ನೋಡಿದರು. 80 ವರ್ಷದ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತಿತ್ತು. ಅಪ್ಪ ಮೌನಿಯಾಗಿ ತಲೆ ತಗ್ಗಿಸಿದರು. ನಾನು ಹಾಗೆ ಹೇಳ್ಬಾರ್ದಿತ್ತು ಅನಿಸ್ತಾ ಇತ್ತು ನನಗೂ. ಸ್ವಾಭಿಮಾನಿ ಅಪ್ಪ ಮುಂದೆ ಮೌನಿಯಾದರು. ಆಮೇಲೆ ಗೋಡೆ ಹಿಡಿದಂಗೆ ನಡೀತಾ ಇದ್ರು. ಅದೊಂದು ದಿನ ಅಪ್ಪ ಆಯ ತಪ್ಪಿ ಬಿದ್ದರು. ಹಾಗೆ ಹಾಸಿಗೆ ಹಿಡಿಬೇಕಾಯಿತು. ಮತ್ತೆರಡು ದಿನಗಳಲ್ಲಿ ಅವರು ಇಹಲೋಕನೇ ತ್ಯಜಿಸಿದರು. ಗೋಡೆಯಲ್ಲಿ ಮೂಡಿದ ಅಪ್ಪನ ಕೈಗುರುತು ಕಾಣದಾಗಲ್ಲ ಎದೆಯಲ್ಲಿ ಏನೋ ಇರದಂತಾಗ್ತಾ ಇತ್ತು. ದಿನಗಳು ಉರುಳುತ್ತಿದ್ದ ಹಾಗೆ ಹೆಂಡತಿ ಎಲ್ಲ ಗೋಡೆಗಳಿಗೂ ಬಣ್ಣ ಬಳಸಬೇಕು ಅಂತ ಬಣ್ಣದವರು ಕೂಡ ಬಂದರು. ನನ್ನ 5 ವರ್ಷದ ಮಗ ಮಯೂರ್ ತಾತ ಅಂದರೆ ಪ್ರಾಣ. ಏನು ಮಾಡಿದರೂ ತಾತನ ಕೈಗುರುತನ್ನು ತಾನು ಅಳಿಸಲು ಬಿಡಲೇ ಇಲ್ಲ. ಅವನ ರಂಪ ಕಂಡು ಬಣ್ಣ ಬಳಿಯೋರು, ಸರ್, ಈ ಕೈಗುರುತಿನ ಸುತ್ತ ಪೇಂಟ್ ಮೂಲಕ ಡಿಸೈನ್ ಮಾಡಿ ಸುಂದರವಾಗಿ ಕಾಣುವಂತೆ ಮಾಡಿಕೊಡ್ತೀನಿ, ನೀವು ಕೂಡ ಇಷ್ಟಪಡ್ತೀರಾ ಅಂತ ಎಂದರು. ಮಗನ ಆಟಕ್ಕೆ ಮಣಿಬೇಕಾಯಿತು. ನಿಜವಾಗಿಯೂ ಕೂಡ ಬಣ್ಣ ಬಳಿಯೋನು ಅದಕ್ಕೊಂದು ಹೊಸ ರೂಪವನ್ನೇ ನೀಡಿದ. ಅದು ಮನೆಗೆ ಬಂದವರನ್ನೆಲ್ಲ ಗಮನನೂ ಕೂಡ ಸೆಳೀತಾ ಇತ್ತು. ಎಲ್ಲರೂ ಅದರ ಬಗ್ಗೆ ಸಂತಸನ ವ್ಯಕ್ತಪಡಿಸ್ತಾ ಇದ್ರು. ಪ್ರತಿ ಬಾರಿ ಬಣ್ಣ ಬಳಿಯುವಾಗ ಆ ಜಾಗವನ್ನು ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಿಸಲಾಗ್ತಿತ್ತು. ಮೊದಲು ಮಗನ ಒತ್ತಾಯ ಆದರೂ ಈಗೀಗ ಅದರ ಮೇಲೆ ವ್ಯಾಮೋಹ ಹೆಚ್ಚಾಗ್ತಾ ಇತ್ತು. ವರ್ಷಗಳು ಹೊರಳುತ್ತಾ ಇದ್ದು ಮಗನಿಗೂ ಮದುವೆ ಆಯಿತು. ಅಂದು ಅಪ್ಪ ಇದ್ದ ಸ್ಥಾನದಲ್ಲಿ ಇಂದು ನಾನಿದ್ದೇನೆ. ಅವರಷ್ಟು ವಯಸ್ಸಾಗದೇ ಇದ್ದರೂ 70ರ ಆಸುಪಾಸಿನಲ್ಲಿದ್ದ ನನಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈ ಹಿಡಿದುಕೊಂಡು ನಡಿಬೇಕು ಅನಿಸ್ತಾ ಇತ್ತು. ಆದರೂ ನಾನು ಅಂದು ಸಿಡಿಮಡಿಗೊಂಡಿದ್ದು ನೆನಪಾಗ್ತಾ ಇತ್ತು. ಆದರೂ ನಾನು ಮಾತ್ರ ಎಲ್ಲಿ ಗೋಡೆಗೆ ಕೈ ತಾಕುವುದೋ ಎಂದು ದೂರದಲ್ಲಿ ನಡೀತಾ ಇದ್ದೆ. ಅದೊಂದು ದಿನ ನನ್ನ ರೂಮಿನಿಂದ ಹೊರಗೆ ಬಂದು 2 ಹೆಜ್ಜೆ ಇಡುವಷ್ಟರಲ್ಲಿ ಮೈ ವಾಲಿತ್ತು. ಆಧಾರಕ್ಕಾಗಿ ಕೈ ಚಾಚಿದಷ್ಟೇ ನಿಮಿಷದಲ್ಲಿ ಮಗ ಓಡಿ ಬಂದ. ಅವನ ತೋಳಿನಲ್ಲಿ ನಾನಿದ್ದೆ. ಅಪ್ಪ, ಗೋಡೆ ಹಿಡಿದುಕೊಂಡು ಮೆಲ್ಲಗೆ ಬರಬಾರ್ದಾ, ನೋಡಿ ಈಗ ಬಿದ್ದು ಬಿಡ್ತಿದ್ರಿ ಎಂದು ಹೇಳಿದಾಗ ಅಚ್ಚರಿಯಿಂದ ಅವನ ಮುಖ ನೋಡಿದೆ. ಅವನ ಮುಖದಲ್ಲಿ ಆತಂಕವಿತ್ತು. ಅಪ್ಪನ ಕೈಗುರುತು ಅಲ್ಲೇ ಸ್ವಲ್ಪ ದೂರದಲ್ಲಿ ಗೋಡೆಯಲ್ಲಿತ್ತು. ನೋಡಿದೆ, ಅಪ್ಪನ ಮುಖ ಕಣ್ಣ ಮುಂದೆ ಬಂದಿದ್ದಂಗಾಯಿತು. ನಾನು ಅಪ್ಪನಿಗೆ ಗದರದೇ ಇದ್ದಿದ್ರೆ ಅಂದು ಅಪ್ಪ ಇನ್ನೂ ಸ್ವಲ್ಪ ದಿನ ಬದುಕ್ತಾ ಇದ್ರು ಅನ್ನಿಸ್ತು. ನಿಜವಾಗ್ಲೂ ಕಣ್ ತುಂಬಿ ಬಂತು. ಓಡಿ ಬಂದ 8 ವರ್ಷದ ಮೊಮ್ಮಗಳು, ತಾತ, ನನ್ನ ಹೆಗಲನ್ನು ಹಿಡಿದುಕೊಳ್ಳಿ, ನಿಧಾನವಾಗಿ ನಡೆಯಿರಿ ಅಂತ ಹೇಳಿ ಮುದ್ದಾಗಿ ನಕ್ಕಳು. ಆವಾಗ ನಾನು ಸೋಫಾ ಮೇಲೆ ಕುಳಿತು ಮೊಮ್ಮಗಳು ಅವಳು ಡ್ರಾಯಿಂಗ್ ಬುಕ್ನ ತಂದು, ತಾತ, ನಾನು ಕ್ಲಾಸ್ನಲ್ಲಿ
ಡ್ರಾಯಿಂಗ್ನಲ್ಲಿ ಫಸ್ಟ್ ಬಂದಿದ್ದೀನಿ, ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಹೌದಾ, ಯಾವ ಚಿತ್ರ ಬರೆದೆ ತೋರಿಸು ಅಂದೆ. ತೆಗೆದು ತೋರಿಸಿದಳು. ಗೋಡೆ ಮೇಲೆ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನು ಮೊಮ್ಮಗಳು ಡ್ರಾಯಿಂಗ್ ಬಾಕ್ಸ್ನಲ್ಲಿ ಬರೆದಿದ್ಲು. ಮೊಮ್ಮಗಳು ಮತ್ತೆ ಹೇಳಿದಳು, ತಾತ, ಮ್ಯಾಮ್ ಹೇಳಿದರು ಇದು ಏನು ಅಂತ. ಅದಕ್ಕೆ ನಾನು ಹೇಳಿದೆ, ಇದು ನನ್ನ ಪಪ್ಪನ ತಾತನ ಕೈಗುರುತು ಅಂತ. ನಮ್ಮ ಮನೆ ಗೋಡೆ ಮೇಲೆ ಈಗಲೂ ಇದೆ ಎಂದೆ. ಅದಕ್ಕೆ ಮ್ಯಾಮ್ ಹೇಳಿದರು, ಮಕ್ಕಳು ಚಿಕ್ಕವರಾಗಿದ್ದಾಗ ಮನೆಯ ಗೋಡೆಯ ಮೇಲೆ ಗೀಚಿದ್ದು ಗೆರೆ, ಚಿತ್ರಗಳು, ಕೈಗುರುತು, ಹೆಜ್ಜೆ ಗುರುತು ಇದನ್ನೆಲ್ಲ ನೋಡಿ ಅಪ್ಪ ಅಮ್ಮ ಸಂಭ್ರಮಿಸ್ತಾರೆ. ಹಾಗೆ ಅವರು ವಯಸ್ಸಾದ ನಂತರ ನಾವು ಕೂಡ ಅವರನ್ನು ಹಾಗೆ ಪ್ರೀತಿಸಬೇಕು ಅಂತ ಹೇಳಿದರು. ಮ್ಯಾಮು ಮಕ್ಕಳಿಗೆಲ್ರಿಗೂ ಕೂಡ ಹೇಳ್ಕೊಟ್ರು ಗೊತ್ತಾ ಎಂದು ಮುದ್ದಾಗಿ ಮೊಮ್ಮಗಳು ನಕ್ಕಳು. ನನಗೆ ಮಗ ಮೊಮ್ಮಗಳ ಮುಂದೆ ತೀರಾ ಚಿಕ್ಕವನಾದೇ ಎನಿಸುತ್ತಿತ್ತು. ರೂಮಿಗೆ ಬಂದು ಬಾಗಿಲು ಮುಚ್ಚಿ, ಅಪ್ಪ ನನ್ನ ಕ್ಷಮಿಸಿಬಿಡಿ ಅಂತ ಮನಸಾರೆ ಮನಸ್ಸು ಹಗುರವಾಗುವಷ್ಟು ಅತ್ತೆ. ಆ ನೆನಪಾದ ಮೇಲೆ ಕಣ್ತುಂಬಿ ಎದೆ ಭಾರ ಇಳಿದಂತಾಯಿತು. ಅಪ್ಪ, ಐ ಮಿಸ್ ಯು. ಅಪ್ಪಾಜಿ, ಐ ಮಿಸ್ ಯು.